ಹಲೋ ಫಾರ್ಮರ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಅಗ್ರೇನ್ ನ್ಯೂಸ್ ಯೂಟ್ಯೂಬ್ ಚಾನಲ್ಲ. ನಮ್ಮ ಚಾನಲಲ್ಲಿ ಇದ್ರೆ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ಥರದ ಮಾಹಿತಿಗಳು ಪ್ರಸಾರ ಆಗುತ್ತೆ. ಸೊ ವೀಡಿಯೋಸ್ನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹೊಸದಾಗಿ ಚಾನಲ್ನ ನೋಡ್ತಿದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸುತ್ತಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ದಿನಾಂಕ 13 ಸೆಪ್ಟೆಂಬರ್ 2024 ಶುಕ್ರವಾರದಂದು ತರಕಾರಿ ದರಗಳು ಕೋಲಾರ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಶುರು ಹೋಗ್ತಾ ಇದ್ರ. ಸೊ ಫ್ರೆಂಡ್ಸ್, ಇವು ತರಕಾರಿ ದರಗಳು ಬಂದು DNS ಮಂಡಿಯವರದಾಗಿರುತ್ತೆ. ಸೊ ಇವತ್ತಿನ ತರಕಾರಿ ದರಗಳು ಈ ಥರ ಇರುತ್ತೆ ಫ್ರೆಂಡ್ಸ್. ವೈಟ್ ಬೀನ್ಸ್ 20 ರಿಂದ 30 ರೂಪಾಯಿ ಕೆಜಿ, ಪೆನ್ಸಿಲ್ ಬೀನ್ಸ್ 40 ರೂಪಾಯಿ ಕೆಜಿ, ಕ್ಯಾರೆಟ್ ಒಳ್ಳೆ ಕ್ವಾಲಿಟಿ ಇರೋದು 40 ರಿಂದ 45 ರೂಪಾಯಿ ಕೆಜಿ, ಮುಲ್ಲಂಗಿ 10 ರಿಂದ 12 ರೂಪಾಯಿ ಕೆಜಿ, ಮೆಣಸಿನ್ಕಾಯಿ 20 ರಿಂದ 30 ರೂಪಾಯಿ ಕೆಜಿ, ಇಡ್ಲಿ 30 ರಿಂದ 60 ರೂಪಾಯಿ ಕೆಜಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ರೈತರಿಗೂ ಶೇರ್ ಮಾಡಿ. ಕಾಲಿಫ್ಲವರ್ 150 ರಿಂದ 250 ರೂಪಾಯಿ ಪರ್ ಬ್ಯಾಗು, ಕ್ಯಾಬೇಜ್ 250 ರೂಪಾಯಿ ಪರ್ ಬ್ಯಾಗು, ನೋಲ್ಕೋಲ್ 10 ರಿಂದ 20 ರೂಪಾಯಿ ಕೆಜಿ, ಬೀಟ್ರೂಟ್ 8 ರಿಂದ 12 ರೂಪಾಯಿ ಕೆಜಿ, ಹಾಗಲಕಾಯಿ ದೊಡ್ಡ ಹಾಗಲಕಾಯಿ 8 ರಿಂದ 18 ರೂಪಾಯಿ ಕೆಜಿ, ಚಿಕ್ಕ ಹಾಗಲಕಾಯಿ 25 ರಿಂದ 30 ರೂಪಾಯಿ ಕೆಜಿ, ಹೀರೆಕಾಯಿ ಒಳ್ಳೆ ಕ್ವಾಲಿಟಿ ಇರೋದು 30 ರಿಂದ 40 ರೂಪಾಯಿ ಕೆಜಿ, ಸೌತೆಕಾಯಿ 200 ರಿಂದ 250 ರೂಪಾಯಿ ಪರ್ ಬ್ಯಾಗು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ರೈತರಿಗೂ ಶೇರ್ ಮಾಡಿ. ಬದನೆಕಾಯಿ 10 ರಿಂದ 20 ರೂಪಾಯಿ ಕೆಜಿ, ಬೆಂಡೆಕಾಯಿ 10 ರಿಂದ 15 ರೂಪಾಯಿ ಕೆಜಿ, ಕ್ಯಾಪ್ಸಿಕಮ್ 30 ರಿಂದ 38 ರೂಪಾಯಿ ಕೆಜಿ, ಬಜ್ಜಿ ಮೆಣಸಿನಕಾಯಿ 10 ರಿಂದ 18 ರೂಪಾಯಿ ಕೆಜಿ, ಅಲಸಂದೆ 30 ರಿಂದ 35 ರೂಪಾಯಿ ಕೆಜಿ, ಪಡವಲಕಾಯಿ 10 ರಿಂದ 14 ರೂಪಾಯಿ ಕೆಜಿ, ಸ್ವೀಟ್ ಕಾರ್ನ್ 10 ರಿಂದ 15 ರೂಪಾಯಿ ಕೆಜಿ, ಕುಂಬಳಕಾಯಿ 8 ರಿಂದ 10 ರೂಪಾಯಿ ಕೆಜಿ, ಇಂಗ್ಲೀಷ್ ಕುಕುಂಬರ್ ಒಳ್ಳೆ ಕ್ವಾಲಿಟಿ ಇರೋದು 20 ರಿಂದ 25 ರೂಪಾಯಿ ಕೆಜಿ ಇದ್ರೆ. ಸೊ ಫ್ರೆಂಡ್ಸ್, ಇವು ಬಂದು ತರಕಾರಿ ದರಗಳು DNS ಮಂಡಿ ಕೋಲಾರ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಶುರು ಆಗಿದೆ ಇದ್ರೆ. ಸೊ ಫ್ರೆಂಡ್ಸ್, ಇದೇ ಥರ ನಮ್ಮ ಚಾನಲಲ್ಲಿ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ಥರದ ಮಾಹಿತಿಗಳು ಪ್ರಸಾರ ಆಗುತ್ತೆ. ಸೊ ವೀಡಿಯೋಸ್ನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹೊಸದಾಗಿ ಚಾನಲ್ನ ನೋಡ್ತಿದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.